ವಾತಾವರಣ ನಾವಲ್ಲಿ ತುಂಬ ಮಿಸ್ ಮಾಡ್ಕೊತೀವಿ. ನಾವಿರೋ ಜಾಗ ಅಷ್ಟು ಚೆನ್ನಾಗಿಲ್ಲ ಆ್ಯಕ್ಚುಲಿ. ಟ್ರೆಕ್ಕಿಂಗ್ ಮಾಡೋಣ, ಟ್ರೆಕ್ಕಿಂಗು. ಅಯ್ಯಪ್ಪ, ಉಯ್ ಗುರು, ಬಿದೋಗ್ಬಿಡ್ತಿದ್ದೆ ಈಗ. ಯಾವುದು ಗುರು ಇದು? ಇದರಿಂದ ಜಸ್ಟು ಬಿದೋಗ್ಬಿಡ್ತಿದ್ದೆ ಈಗ. ವಿಡಿಯೋನ ಕೊನೆ ತನಕ ನೋಡಿ, ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ, ಅದರ ಜೊತೆಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ KS ಸ್ಟ್ರೀಟ್ ಮಾಸ್ಟರ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಯಾರು ಇವಾಗ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ, ಅವರು ಸಬ್ಸ್ಕ್ರೈಬ್ ಮಾಡಿ. ಸೊ ಡೋಂಟ್ ಫರ್ಗಾಟ್ ಟು ಸಬ್ಸ್ಕ್ರೈಬ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಇವತ್ತು ಎರಡು ಅತಿ ಅದ್ಭುತವಾದ ಸ್ಥಳಕ್ಕೆ ಬಂದಿದ್ದೀವಿ. ಅದ್ರ ಸ್ಥಳದ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾವಿವತ್ತು ಬಂದಿರುವಂಥ ಸ್ಥಳದ ಹೆಸರು ಬೋರನ ಕಣಿವೆ ಡ್ಯಾಮು, ಬೋರನ ಕಣಿವೆ ಅಂತ. ಇದಕ್ಕೆ ಅದರದೇ ಆದಂಥ ಒಂದು ಸಣ್ಣ ಕತೆ ಇದೆ. ನನಗೆ ತಿಳಿದಿರೋ ಪ್ರಕಾರ ಹೇಳ್ತೀನಿ. ಬೋರ ಎಂಬ ಕುರಿ ಕಾಯೋನು ಒಂದು ದಿನ ಮೈಸೂರು ಸಂಸ್ಥಾನಕ್ಕೆ ಬಂದು ಅಲ್ಲಿದ್ದ ರಾಜರ ಬಳಿ ಒಂದು ಮನವಿ ಮಾಡ್ತಾನೆ. ಏನಪ್ಪ ಅಂತ ಅಂದರೆ, ಮಳೆ ಬಂದಾದಮೇಲೆ ವ್ಯರ್ಥವಾಗಿ ನೀರು ಹರಿದೋಗ್ತದಲ್ಲ, ಅದಕ್ಕೆ ಒಂದು ಡ್ಯಾಮ್ ಕಟ್ಟಿಸ್ಕೊಡಿ ಅಂತ ಒಂದು ಮನವಿ ಮಾಡ್ತಾನೆ. ಅದಕ್ಕೆ ಮೈಸೂರು ರಾಜರು ಒಪ್ಕೊಂಡು ಬಂದು ಅಲ್ಲಿನ ಪರಿಶೀಲನೆ ಮಾಡಾದ್ಮೇಲೆ ಪ್ರಜೆಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಅಲ್ಲಿ ಡ್ಯಾಮ್ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಡ್ಯಾಮ್ನ ಕಟ್ಟೋಕ್ಕೆ 1888ರಲ್ಲಿ ಶುರು ಮಾಡ್ತಾರೆ, ಮತ್ತು ಇದನ್ನು ಕಂಪ್ಲೀಟಾಗಿ ಮುಕ್ತಾಯ ಮಾಡೋದು 1892ರಲ್ಲಿ. 4 ವರ್ಷ ತಗೊಂತಾರೆ ಕಂಪ್ಲೀಟ್ಲಿ ಡ್ಯಾಮ್ನ ಫಿನಿಶಿಂಗ್ ಮಾಡೋದಕ್ಕೆ. ಡ್ಯಾಮ್ ಕಟ್ಸಾದ್ಮೇಲೆ ಅದಕ್ಕೊಂದು ಹೆಸರು ಇಡಬೇಕಲ್ಲ ಅಂತ ಅಂದ್ಕೊಂಡಾಗ ಈ ಡ್ಯಾಮ್ ಕಟ್ಟೋದಕ್ಕೆ ರಾಜರ ಹತ್ರ ಹೋಗಿ ಹೇಳಿದ ವ್ಯಕ್ತಿಯ ಹೆಸರನ್ನೇ ಈ ಡ್ಯಾಮ್ಗೆ ಇಡ್ತಾರೆ. ಬೋರಾ ಅಂತ ಹೆಸರಿಡ್ತಾರೆ. ಅದು ಇಲ್ಲಿನ ಜನರ ಹೇಳುವ ಮಾತಷ್ಟೇ, ನನಗೇನೋ ಗೊತ್ತಿಲ್ಲ. ಇಲ್ಲಿ ಮೇಲೆ ಯಾರಾದರೂ ಸಿಕ್ಕಿದ್ರೆ ಅವ್ರನ್ನೊಂದು ಮಾತು ಕೇಳಿ ವಿಚಾರಿಸಿ ಅವ್ರ ಬಾಯಿಂದನೇ ಹೇಳಿಸ್ತೀನಿ. ಇಲ್ಲಿ ನಾನು ಅಕ್ಕಪಕ್ಕ ಕೇಳಿದಾಗ ಹಂಗೆ ಹೇಳಿದ್ರು. ಮತ್ತು ಇನ್ನೊಂದು ವಿಷಯ ಗುರು, ಈ ಡ್ಯಾಮು KRS ಡ್ಯಾಮ್ಗಿಂತ ಮುಂಚೆನೇ ಕಟ್ಸಿರೋ ಡ್ಯಾಮ್ ಇದು. 2 ಗುಡ್ಡದ ನಡುವಿನಲ್ಲಿ ಕಟ್ಸಿರುವಂಥ ಡ್ಯಾಮು ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಿದೆ ಗೊತ್ತಾ. ನೋಡೋದಕ್ಕಂತೂ ಚೆನ್ನಾಗಿ ಕಾಣ್ತಾ ಇದೆ ಡ್ಯಾಮು. ಸ್ವಲ್ಪ ಜನ ಇದ್ದಾರೆ, ಬೆರಳಿಗೆ ಅಷ್ಟು ಜಾಸ್ತಿ ಜನ ಬಂದಿಲ್ಲ ಇವತ್ತು. ಕೆಳಗಡೆ ಮೀನುಗಾರಿಕೆ ನಡೀತಾ ಇದೆ ಅಂತ ಅನ್ನಿಸ್ತೈತೆ. ಯಾರೋ ಒಬ್ಬರು ಕುಂತ್ಕೊಂಡು ಮೀನು ಹಿಡಿತಾ ಇದ್ದಾರೆ. ಬನ್ನಿ ಹಂಗೆ ಮುಂದಕ್ಕೆ ಹೋಯ್ತಾ ನೀರೆಲ್ಲಿವರೆಗೂ ತುಂಬಿದೆ ನೋಡೋಣ. ಕಲ್ಮೇಲೆ ಹಾಕ್ಸಿದ್ದಾರೆ ಬೋರಿನ ಕಣಿವೆ ಅಂತ ಬರೆದ್ಬಿಟ್ಟವ್ರೆ. ಮತ್ತು ಗುರು, ಇನ್ನೊಂದು ವಿಷಯ ಕೇಳ್ಪಟ್ಟೆ. ಇಲ್ಲಿ ಜನರ ಪ್ರಕಾರ ಈ ಕೆರೆ ಏನಿದೆಯಲ್ಲ 11 ಕಿಲೋಮೀಟ್ರು ಲಾಂಗ್ ಇದೆಯಂತೆ, ಮತ್ತು ಅಷ್ಟು ವಾಟರ್ ಕೆಪಾಸಿಟಿ ಇದೆಯಂತೆ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ. ಎಷ್ಟು ಮಿರಾಕಲ್ ಅಲ್ವಾ. ಅಂದರೆ ಇದು ಮಿರಾಕಲ್ ಏನಲ್ಲ, ನನ್ನ ಪ್ರಕಾರ ಈ ಬರನಾಡಿನಲ್ಲೂ ಕೂಡ ಇಷ್ಟು ನೀರು ಸ್ಟೋರೇಜ್ ಆಗೋ ಕೆಪಾಸಿಟಿ ಇದೆಯಲ್ಲ ಈ ಕೆರೆ, ಅದಕ್ಕೇನೆ ನಾನು ಹೇಳ್ತಾ ಇರೋದು. ಬನ್ನಿ ಇಲ್ಲಿ ಮುಂದೆ ಹೋಯ್ತಾ ಒಬ್ಬರು ಇಲ್ಲಿನ ಇಲಾಖೆ ಒಬ್ಬರು ಅಧಿಕಾರಿಗಳಿದ್ದಾರೆ, ಅವ್ರ ಬಗ್ಗೆ ಇದರ ಇತಿಹಾಸನ ಕೇಳೋಣ. ಅವ್ರ ಅಭಿಪ್ರಾಯ ಏನು ಹೇಳ್ತಾರೆ ಅನ್ನೋದು ನೋಡೋಣ. ಬೋರ ಎಂಬ ಕುರಿಗಾಯಿ ಒಬ್ಬ ಇರ್ತಾನೆ ಇಲ್ಲಿ, ಕುರಿ ಕಾಯ್ಕೊಂಡು. ಅವ್ರು ಮೈಸೂರು ರಾಜರು ಈ ಸಿರಾ ಕೋಟೆ ಕಡೆ ಹೋಗಿ ಬರಬೇಕಾದ್ರೆ ಕೇಳ್ತಾನೆ, ನೀರಿಗೆ ಅನಾನುಕೂಲ ತೊಂದರೆ ಆಗಿದೆ ಸರ್ ಅಂತ ಕೇಳ್ಕೊಂಡಾಗ ಮೈಸೂರು ಮಹಾರಾಜರು ಇದನ್ನು ಬಂದು ಇಲ್ಲಿ ವೀಕ್ಷಣೆ ಮಾಡಿಬಿಟ್ಟು ನೋಡ್ಬಿಟ್ಟು ಇದನ್ನೆಲ್ಲ ಪೂರ್ತಿ ಎಲ್ಲ ವರಾಂಡನೆಲ್ಲ ನೋಡ್ತಾರೆ. 2 ಗುಡ್ಡ ನಡುಮಧ್ಯದಲ್ಲಿ ಇದು ಅಟ್ಯಾಚ್ ಮಾಡಿಬಿಟ್ಟು 1888ರಲ್ಲಿ ಕಟ್ಟಿಸ್ತಾರೆ, ಸ್ಟಾರ್ಟ್ ಮಾಡ್ತಾರೆ. 1892ಕ್ಕೆ 4 ವರ್ಷ ತಗೊತದೆ. 2,80,000 ರೂಪಾಯಿ ಇದು ಅಮೌಂಟ್ ಆಗಿದೆ, ಖರ್ಚು ವೆಚ್ಚ. ಮತ್ತು 31 ಅಡಿ ಆಳ ಇದೆ, ಬ್ಯಾಕ್ ಬಂದು 81 ಅಡಿ ಆಳ ಇದೆ. ಇದು 2.4 TMC ನೀರು ಹಿಡಿಸ್ತದೆ. ಆ 24 ಅಡಿಯಿಂದ ದುಮ್ಮಿಕ್ತದೆ ಕೋಡಿ ಬಿದ್ದಾಗ. ಈಗ ಆಲ್ರೆಡಿ 4 ವರ್ಷ ಆಗಿದೆ. 4 ವರ್ಷ ಕಟ್ಟಿದಿಂದ ಇಲ್ಲಿವರೆಗೂ 4 ವರ್ಷ ಕೋಡಿ ಬಿದ್ದಿದೆ. ನಮ್ಮದು ಪ್ರವಾಸೋದ್ಯಮ ಇಲಾಖೆ, ರಂಗಸ್ವಾಮಿ ಅಂತ ಹೇಳ್ಬಿಟ್ಟು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ರಂಗಸ್ವಾಮಿ. ನೋಡಿ, ಟೂರಿಸ್ಟ್ ಡಿಪಾರ್ಟ್ಮೆಂಟ್ನ ರಂಗಸ್ವಾಮಿ ಸರ್ ಅವರು ಎಷ್ಟು ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ತುಂಬ ಚೆನ್ನಾಗಿತ್ತು ಅವ್ರ ಮಾಹಿತಿ ಕೊಟ್ಟಿದ್ದ ವಿಧಾನವನ್ನು ನೋಡಿದ್ರೆ. ನೋಡಿ, ಇಲ್ಲಿ ಸ್ವಲ್ಪ ಡ್ಯಾಮ್ನ ಇನ್ಫಾರ್ಮೇಷನನ್ನು ಮೇಲೆ ಹಾಕಿದ್ದಾರೆ. ಇದನ್ನು ಓದಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೋಡಿ. ಮತ್ತು ವಿಡಿಯೋನ ಖಂಡಿತ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಗುರು, ಒಂದು ವಿಷಯ ಹೇಳೋದನ್ನೇ ಮರ್ತೋದೆ. ನಾನು ವಿಡಿಯೋ ಸ್ಟಾರ್ಟ್ ಆದಾಗೆ ಹೇಳಬೇಕಾಗಿತ್ತು. ಏನಂದರೆ, ಇದ್ರ ಲೊಕೇಶನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಸೇರುತ್ತಿದ್ದು, ಶಿರಾ ಮತ್ತು ಉಳಿಯಾರ ನಡುವೆ ಸಿಗುವಂಥ ಸ್ಥಳ.
ನೀವು ಇಂಥ ಕಡೆ ವಿಸಿಟ್ ಮಾಡಬೇಕಂದ್ರೆ ಆರಾಮಾಗಿ ವಿಸಿಟ್ ಮಾಡಿ. ಗೂಗಲ್ ಮ್ಯಾಪ್ನಲ್ಲಿ ಬೋರನ ಕಣಿವೆ ಅಂತ ಹೆಸರು ಹಾಕಿದ್ರೆ ಸಾಕು, ಇನ್ ಡೀಟೇಲಾಗಿ ನಿಮಗೆ ನಿಯರೆಸ್ಟ್ ರೂಟ್ ತೋರಿಸುತ್ತೆ. ಬನ್ನಿ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ. 1 ಡೇ ಟೂರ್ ಆಗುತ್ತೆ. ಮತ್ತು ಟ್ರೆಕ್ಕಿಂಗ್ ಮಾಡೋರ್ಗೂ ಚೆನ್ನಾಗಿರುತ್ತೆ ಈ ಪ್ಲೇಸು. ಟ್ರೆಕ್ಕಿಂಗು ಮಾಡ್ಬೋದು. ಮತ್ತು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಹುಷಾರು, ಇಲ್ಲಿ ಯಾವುದೇ ರೀತಿಯ ದಾರಿ ಇಲ್ಲ, ನೀವು ಹೆಜ್ಜೆ ಇಟ್ಟಿದ್ದೇ ದಾರಿ. ನಿಮ್ಮಲ್ಲಿ ಯಾರಾದರೂ ಇನ್ನು ಮುಂದೆ ಇಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಫುಲ್ ಹುಷಾರಾಗಿ ಮಾಡಿ. ಬಿ ಕೇರ್ಫುಲ್. ಪರ್ಮಿಷನ್ ತೊಗೊಂಡು ಮಾಡಿ. ಸ್ವಲ್ಪ ಪರ್ಮಿಷನ್ ತೊಗೊಂಡ್ರೆ ಸೆಕ್ಯೂರಿಟಿ ಸಿಗುತ್ತೆ ನಿಮಗೆ. ಇಲ್ಲಾಂದರೆ ಸಖತ್ ಕಷ್ಟ. ಇಲ್ಲಿ ತೀರಾ ನೈಟ್ ಆಯಿತು ಅಂತ ಅಂದರೆ ಸ್ವಲ್ಪ ಬಿ ಕೇರ್ಫುಲ್ ಇಲ್ಲಿ ಬಂದು ಹೋಗೋರೆಲ್ಲ. ಅಂಥದ್ರಲ್ಲೂ ಇಂಥ ಪ್ಲೇಸಿಗೆ ನೀವು ಬಂದು ಹೋಗಬೇಕು ಅಂತ ಅಂದರೆ ಒಬ್ಬರೇ ಬರೋಕ್ಕೆ ಹೋಗಬೇಡಿ. ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿನೇ ಕರ್ಕೊಂಬನ್ನಿ ಈ ಥರ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದರೆ. ಇಲ್ಲಿರೋ ಬಂಡೆಕಲ್ಗಳು ಸ್ಮೂತಾಗಿಲ್ಲ, ಅದೇ ಒಂದು ಅಡ್ವಾಂಟೇಜು. ಗಾರ್ ಥರ ಐತೆ, ಹತ್ಬೇಕಾದ್ರೆ ಏನಂತ ಸ್ಲಿಪ್ ಆಗಲ್ಲ, ಆರಾಮಾಗಿ ಹತ್ಕೊಂಬಂದ್ಬಿಡ್ಬೋದು. ನೀವು ನಂಬ್ತಿರೋ ಬಿಡ್ತಿರೋ ದೇವ್ರ ಹಣೆಗೂ ನಾವಿಬ್ಬರೇ ಬಂದಿದ್ರಂತೂ ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಏನು ಡ್ಯಾಮ್ ತೋರಿಸಿ ಅಷ್ಟಿಂದಷ್ಟೇ ಹೋಗ್ಬಿಡೋಣ ಅನ್ನಂಗಿತ್ತು. ನಮ್ಮ ಜೊತೆಗೆ ಇಬ್ಬರು ಹುಡುಗರು ಬಂದರು, ಫ್ರೆಂಡ್ಸ್ ಥರ ಕೆಳಗಡೆ ಸಿಕ್ಕಿದ್ರು. ಅವರೇ ಇಲ್ಲಿವರೆಗೂ ಕರ್ಕೊಂಬಂದಿದ್ದು ನಮ್ಮನ್ನು. ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಬನ್ನಿ, ಅವ್ರು ನನಗೆ ನಿಮಗೂ ಪರಿಚಯ ಮಾಡಿಕೊಡ್ತೀನಿ. ಹಲೋ ಬ್ರೋ. ವಿಡಿಯೋ ನೋಡಿ ನಾವು ಯೂಟ್ಯೂಬರು. ಹಿಂಗೆ ಚೆನ್ನಾಗಿದೆಯಾ ನೋಡ್ತಿದ್ರಲ್ಲ? ನಿಮ್ಮ ಹೆಸರು? ಅಭಿಷೇಕ್ ಡಿ ಅಂತ. ಬ್ರೋ ನಿಮ್ಮ ಹೆಸರು? ಕುಮಾರ್ ಬಿ. ಗುರು ಒಂದು ಲಾಜಿಕ್ ಮಾತು ಏನಪ್ಪ ಅಂತ ಅಂದರೆ, ಈ ಕ್ಷೇತ್ರ, ಈ ಅಕ್ಕಪಕ್ಕ ಊರು ಏನಿದೆಯಲ್ಲ ಅದೆಲ್ಲ ಭೈರವೇಶ್ವರನಿಗೆ ಸೇರ್ತಕ್ಕಂಥದ್ದು ಅಂತ ಕೇಳ್ಪಟ್ಟೆ. ಅದಕ್ಕೆ ಈ ಡ್ಯಾಮ್ನ ಭೈರವನ ಕಣಿವೆ ಅಂತ ಹೆಸರು ಕೊಟ್ಟಿದ್ರು ಅಂತ ಇಲ್ಲಿರೋ ಜನರು ನನಗೆ ಯಾರೋ ಒಬ್ಬರು ಹೇಳಿದ್ರು ಹಂಗೆ. ಆದರೆ ಭೈರವನ ಕಣಿವೆ ಕಾಲಕ್ರಮೇಣ ಮುಂದಕ್ಕೆ ಹೋಯ್ತಾ ಬೋರನ ಕಣಿವೆ ಅಂತ ಚೇಂಜ್ ಆಯಿತು ಅಂತ ಹೇಳ್ತಾರೆ. ನನ್ನ ಲಾಜಿಕ್ ಮಾತು ನಿಮ್ಮದೇನಿದೆಯೋ ಗೊತ್ತಿಲ್ಲ, ನಾನು ಇದನ್ನೂ ಒಂದಿರಲಿ ಹೇಳ್ಬಿಡೋಣ, ನಿಮಗೂ ತಿಳಿಸ್ಬಿಡೋಣ ಅಂತ ಹೇಳಿದೆ. ಇದೇ ನೋಡಿ ಭೈರವೇಶ್ವರನ ಸನ್ನಿಧಿ, ಇದೇನೇನೆ. ಇಲ್ಲಿರೋ ಸ್ಥಳೀಯರಿಗೆಲ್ಲ ಒಂದು ಎಚ್ಚರಿಕೆಯ ಮಾತು, ಯಾರೋ ವಲಸೆ ಬಂದಿರೋ ಜನರು ಇಲ್ಲಿ ಬಂದು ಸೇರ್ಕೊಂಡು ಅವರ ಜಮೀನಿಗೆ ಮಣ್ಣು ಬೇಕು ಅಂತ ಅಂದು ಇಲ್ಲಿರೋ ಗುಡ್ಡದ ಮಣ್ಣನ್ನೆಲ್ಲ ಅಗ್ದು ತೋಡಿ ಅವರ ಜಮೀನಿಗೆ ಹಾಕಂತ ಇದ್ದಾರೆ. ಇದರಿಂದ ಡ್ಯಾಮ್ ನಾಶವಾಗೋದು ಖಂಡಿತ. ಅದರಿಂದ ಇದನ್ನು ತಡೀರಿ. ನಿಮ್ಮ ಊರನ್ನ ಯಾವುದೇ ಕಾರಣಕ್ಕೂ ನಾಶ ಆಗೋಕ್ಕೆ ಮಾಡಿಕೊಡ್ಬೇಡಿ ಅನುಕೂಲನ ಅವ್ರಿಗೆ. ಸೊ ಅದರಿಂದ ಈಗಲೇ ಎಚ್ಚರಿಕೆಯಿಂದ ಇರಿ. ಇದನ್ನು ಮಾಡೋರನ್ನ ಖಂಡಿಸಿ ತಡೆಯಿರಿ. ಇನ್ನು ಮುಂದಕ್ಕೆ ಈ ಥರ ಮಾಡೋಕ್ಕೆ ಬಿಡಬೇಡಿ. ಬೋರಿನ ಕಣಿವೆ ಡ್ಯಾಮ್ ಬಗ್ಗೆ ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಮತ್ತು ಇದ್ರ ಜಸ್ಟ್ ಪಕ್ಕದಲ್ಲಿರುವಂಥ ಶ್ರೀ ಸಾಯಿಧಾಮನ ನೋಡೋಕೆ ಹೋಗೋಣ. ಬನ್ನಿ ಹೋಗೋಣ. ಸಾಯಿಧಾಮಕ್ಕೆ ಬಂದಾಯಿತು. ಬನ್ನಿ ಬಾಬಾ ಆಶೀರ್ವಾದ ತಗೊಂಡು ಮುಂದಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಸಾಯಿಬಾಬಾನ ಮೂರ್ತಿ ಇದೆಯಲ್ಲ, ಇದು ಸೇಮು ಶಿರಡಿಯಲ್ಲಿರುವ ಮೂರ್ತಿ ಏನಿದೆಯೋ ಅದೇ ಥರ ಇದೆ. ಒಂದು ಚೂರು ಚೇಂಜಸ್ ಇಲ್ಲ. ನೀವೊಂದು ಸಲ ಡೀಟೇಲಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಸ್ಥಳ ಸಾಯಿಧಾಮಕ್ಕಿಂತನೂ ಹೆಚ್ಚು ಒಂದು ಸಾಂಸ್ಕೃತಿಕ ಕೇಂದ್ರದ ಥರ ಕಾಣ್ತಿದೆ. ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ಮಂದಿರದ ಒಳಗೆ ನೋಡೋಕ್ಕೆಲ್ಲ ಚೆನ್ನಾಗಿದೆ. ಅದರಲ್ಲೂ ಈ ಗಡಿಯಾರ ನೋಡೋಕ್ಕೊಂಥರ ತುಂಬ ಚೆನ್ನಾಗಿದೆ. ಈ ಗಡಿಯಾರ ಮಂದಿರದ ಬಲಕ್ಕೆ ಒಂದು ಕನ್ವೆನ್ಷನ್ ಹಾಲ್ ಇದೆ. ಅದ್ರ ಬಗ್ಗೆ ಕೇಳಿದಾಗ ಅದು ಮದುವೆ, ನಾಮಕರಣ ಮತ್ತು ಇನ್ನಿತರ ಪ್ರೋಗ್ರಾಮ್ಸ್ಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಡೀಟೇಲ್ಸು ನೀವು ಅವ್ರ ಹತ್ರನೇ ಕೇಳಬೇಕು. ನೀವೇನಾದರೂ ಇಂಥ ಜಾಗದಲ್ಲಿ ಬಂದು ನೀವು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬಂದ್ ಮಾಡಿ, ಚೆನ್ನಾಗಿದೆ. ಒಳಗೂ ಅಷ್ಟೇ ತುಂಬ ವಿಶಾಲವಾಗಿದೆ ಜಾಗ. ಆರಾಮಾಗಿ ನೀವು ನಿಮ್ಮ ಕಾರ್ಯಕ್ರಮವನ್ನು ಆರಾಮಾಗಿ ಮಾಡ್ಬೋದು. ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ದಂಗೆ ವಿಶಾಲವಾಗಿ ತುಂಬ ದೊಡ್ಡದಾಗಿದೆ. ನೀವೇ ನೋಡಿ. ಸಾಯಿಧಾಮ ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬೆಳಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ, ಇನ್ನು ನೈಟು 8 ಗಂಟೆಗೆ ಕ್ಲೋಸ್ ಆಗುತ್ತೆ.
ನೀವು ಈ ಮಧ್ಯದಲ್ಲಿ ಯಾವುದೇ ಟೈಮ್ನಲ್ಲಿ ವಿಸಿಟ್ ಮಾಡಿದ್ರು ನಿಮಗೆ ಫ್ರೀ ಎಂಟ್ರಿ. ಏನಾದರೂ ಫೋಟೋ ವಿಡಿಯೋ ಶೂಟು ಮತ್ತು ಮ್ಯಾರೇಜ್ ವಿಡಿಯೋಗ್ರಾಫಿ ಏನಾದರೂ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಚಾರ್ಜಸ್ ಇದೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಈಗಲೇ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಅದ್ರ ಡೀಟೇಲ್ಸು ಇಲ್ಲೇ ಬಂದು ಕೇಳಿ. ಮತ್ತು ಇನ್ನೊಂದು ವಿಷಯ, ಈ ದೇವಸ್ಥಾನಕ್ಕೆ ಯಾವುದೇ ತರಹದ ಜಾತಿ ಮತ ಭೇದ ಭಾವ ಧರ್ಮ ಮೇಲು ಕೀಳು ಯಾವುದೂ ಇಲ್ಲ. ಎಲ್ಲ ಥರದ ಎಲ್ಲ ವರ್ಗದ ಜನರು ಬಂದು ವಿಸಿಟ್ ಮಾಡ್ಬೋದು. ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ. ಇನ್ನು ಈ ಸ್ಥಳದ ಬಗ್ಗೆ ಹೇಳ್ಬೇಕಂದ್ರೆ ಈ ಜಾಗದ ಧರ್ಮಾಧಿಕಾರಿಗಳಿಗಿಂತ ಈ ಜಾಗದ ಮಾಲೀಕರು ವಿಠಲ್ ಸರ್, ಅವರು ನಮ್ಮ ಶಿರಾದಲ್ಲೇ ಜನಿಸಿದ್ದು, ಶಿರಾದವರೇನೇ. ಇವಾಗ ಸದ್ಯಕ್ಕೆ ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಇದ್ಕೊಂಡು ಇಲ್ಲಿ ಅವರ ಜನ್ಮಭೂಮಿಗೆ ಏನಾದರೂ ಒಂದು ಕೊಡಬೇಕು ಕೊಡುಗೆ ಅಂತ ಅಂದ್ಕೊಂಡು ಈ ರೀತಿ ಇಲ್ಲಿ ಒಂದು ಸಾಯಿಧಾಮ, ಒಂದು ಸಾಂಸ್ಕೃತಿಕ ಕ್ಷೇತ್ರವನ್ನು ಇಲ್ಲಿ ನಿರ್ಮಿಸಿದ್ದಾರೆ. 2014ರಲ್ಲಿ ಉದ್ಘಾಟನೆ ಆಗಿದ್ದು ಈ ಸಾಯಿಧಾಮ. ಮತ್ತು ಇದು 13 ಎಕರೆ ಲ್ಯಾಂಡ್ನಲ್ಲಿ ನಿರ್ಮಾಣವಾಗಿರೋ ಒಂದು ಕ್ಷೇತ್ರ. ಬೋರನ ಕಣಿವೆಯ ಪಕ್ಕದಲ್ಲೇ ಇದೆ ಇದು. ಈ ಸಾಯಿಬಾಬನವರ ಮೂರ್ತಿ ಏನಿದೆಯಲ್ಲ, ಇದು 19.5 ಲಕ್ಷ ಖರ್ಚು ಮಾಡಿ ಮಾಡಿಸಿರುವಂಥ ಮೂರ್ತಿ. ಈ 13 ಎಕರೆ ಲ್ಯಾಂಡ್ನಲ್ಲಿ ಮೇಯ್ನಾಗೆ 10ರಿಂದ 15 ಸಾವಿರ ವಿವಿಧ ತಳಿಯ ತೆಂಗುಗಳಿವೆ. ಅದ್ರ ಜೊತೆಗೆ ಇಲ್ಲಿ ಯಾವುದೇ ಗಿಡನ ನೀವು ಬಂದಾಗ ಅಬ್ಸರ್ವ್ ಮಾಡಿ, ಒಂದು ಥರ ಒಂದಿಲ್ಲ, ಎಲ್ಲ ಥರದ ಗಿಡ, ಇಡೀ ಪ್ರಪಂಚದಲ್ಲಿ ಯಾವ್ಯಾವ ಗಿಡ ಎಲ್ಲ ಇದಾವೋ ಅವೆಲ್ಲ ಗಿಡ ಈ ಒಂದು ಸಾಂಸ್ಕೃತಿಕ ಕೇಂದ್ರದಲ್ಲೇ ನೀವು ನೋಡ್ಬೋದು. ಮತ್ತು ಇನ್ನೊಂದು, ಸೀತಾಮಾತೆ ಒಂದು ಮರದ ಕೆಳಗಡೆ ಕೂತಿರ್ತಾರೆ ಅಶೋಕವನದಲ್ಲಿ, ಆ ಮರನೂ ಕೂಡ ಇಲ್ಲೇ ಇದೆ. ಮಂದಿರ ನನಗೆ ಇಲ್ಲಿ 3 ವರ್ಷ ಆಗಿದೆ. ಮತ್ತೆ ಬೆಳಿಗ್ಗೆ ಗುರುವಾರ ಸಾಯಿಬಾಬಾ ಅಭಿಷೇಕ, ಪಂಚಾಭಿಷೇಕ, ಚೌಟ್ರಿ ಐತಿ ಇಲ್ಲಿ. ಮತ್ತೆ ದ್ವಾರಕಾಮಾಯಿ, ಶಿರಡಿ ದ್ವಾರಕಾಮಾಯಿ, ಹೋಮಂಕುಂಡ, ಅಲ್ಲಿ ಪಾರ್ಕಿಂಗ್ ಐತಿ ಇಲ್ಲಿ. ಮತ್ತೆ ಬಾಬಾ ಆಶೀರ್ವಾದ ಕೊಡ್ತಾರೆ, ವಿಭೂತಿ ಬರುತ್ತೆ, ಜನ ಬರುತ್ತೆ ಜಾಸ್ತಿ. ಸಾಯಿಬಾಬರಿಗೆ ಪೂಜೆ ಮಾಡೋದು ಇವರೇನೆ. ಇವ್ರ ಹೆಸರು ಸತೀಶು. ಕರ್ನಾಟಕಕ್ಕೆ ಬಂದು 3 ವರ್ಷ ಆಗಿದೆ. ಇದಕ್ಕಿಂತ ಮುಂಚೆ ಅವರು ಮಧ್ಯಪ್ರದೇಶನಲ್ಲಿದ್ದರು. ಇವರು ಮೂಲತಃ ಮಧ್ಯಪ್ರದೇಶನವರೇ. ಗುರು ಒಂದು ಇಂಪಾರ್ಟೆಂಟ್ ಮಿರಾಕಲ್ ನ್ಯೂಸ್ ಪ್ರಾಣಿ ಪ್ರಿಯರಿಗೆ ಏನಂತ ಅಂದರೆ, ಇಲ್ಲೊಂದು ನಾಯಿ ಇದೆ, ಅದರ ಹೆಸರು ಹುಲಿಯಾ ಅಂತ. ಅದು ಪೂಜೆ ಮಾಡೋ ಟೈಮ್ಗೆ ಎಲ್ಲೇ ಇದ್ರೂ ಕರೆಕ್ಟಾಗಿ ಬಂದು ಅವರು ಶಂಖ ಊದೋ ಟೈಮ್ಗೆ ಅದು ಕೂಗುತ್ತೆ. ನೋಡಿ ಎಷ್ಟು ಮಿರಾಕಲ್ ಅಲ್ವಾ. ಅದ್ರ ಹೆಸರು ಹುಲಿಯೂರಿಂದ ಕರ್ಕೊಂಬಂದಿರೋದಂತೆ. ಆ ನಾಯಿನ ಸಾಕ್ತವ್ರೆ. ಇಲ್ಲಿವರೆಗೂ ಒಬ್ರಿಗೂ ಬೊಗಳಿಲ್ಲ ಆ ನಾಯಿ, ಒಬ್ರಿಗೂ ಕಚ್ಚಿಲ್ಲ, ಒಬ್ರಿಗೂ ತೊಂದರೆ ಕೊಟ್ಟಿಲ್ಲ. ಅದ್ರ ಪಾಡಿಗೆ ಅದಿರುತ್ತೆ. ಬಾಬಾ ಹತ್ರನೇ ಯಾವಾಗಲೂ ಮಂದಿರದೊಳಗೆ ಇರುತ್ತೆ ಹುಲಿಯಾ. ಇಲ್ಲಿ ಹಲವಾರು ಮಹಾನಾಯಕರ ಸ್ಟ್ಯಾಚುಗಳಿದ್ದಾವೆ. APJ ಅಬ್ದುಲ್ ಕಲಾಮಿಂದ ಹಿಡಿದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಮಗನಾದ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಮತ್ತು ಇನ್ನೂ ಹೆಚ್ಚು ಸ್ಟ್ಯಾಚುಗಳಿದ್ದಾವೆ. ಬೋರಿನ ಕಣಿವೆ ಕಟ್ಟಿಸಿದಂಥ ಮಹಾರಾಜರ ಸ್ಟ್ಯಾಚುನೂ ಕೂಡ ಇಲ್ಲಿದೆ. ಅಲ್ಲಿಂದ ಮೇಲ್ಗಡೆ ಬಂದರೆ ಇಲ್ಲಿ ಗೌತಮ ಬುದ್ಧನ ಸ್ಟ್ಯಾಚುನೂ ಇದೆ. ನೋಡೋದಕ್ಕೆ ತುಂಬ ಅದ್ಭುತವಾಗಿ ಫುಲ್ಲು ಅಕ್ಕಪಕ್ಕ ಎಲ್ಲ ಪ್ರಶಾಂತವಾಗಿದೆ ಈ ಸ್ಥಳ. ಮತ್ತು ಇಲ್ಲಿ ಬರೋರಿಗೆಲ್ಲ ಒಂದು ಎಚ್ಚರಿಕೆಯ ಮಾತು ಏನಂದರೆ, ಇಲ್ಲಿ ಕಾಣ್ತಿದೆಯಲ್ಲ ಗಿಡ ಮರ ಹೂವು ಹಣ್ಣು ಏನೇ ಒಂದಿದ್ರೂ ದಯವಿಟ್ಟು ಅದನ್ನು ಕೀಳಕ್ಕೆ ಹೋಗಬೇಡಿ. ಮತ್ತು ಕಸನೂ ಹರಡಕ್ಕೆ ಹೋಗಬೇಡಿ. ನೀವು ಕಸ ಹರಡೋದನ್ನು ನೋಡಿ ಇನ್ನೊಬ್ಬರು ಅದೇ ಕಸನ ಮತ್ತೆ ಹರಡ್ತಾರೆ. ಅದಕ್ಕೆ ದಯವಿಟ್ಟು ಕಸ ಹರಡಕ್ಕೆ ಹೋಗಬೇಡಿ. ಯಾರಾದರೂ ಕಸ ಹರಡ್ತಿದ್ದನ್ನು ನೀವು ನೋಡಿದ್ರೆ ಹೋಗೋರನ್ನ ತಡೀರಿ. 2014ರಲ್ಲಿ ಉದ್ಘಾಟನೆ ಆದಾಗ ಹಲವಾರು ಅತಿಥಿಗಳು ಬಂದಿಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಅಚ್ಚುಮೆಚ್ಚಿನ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಂದು ಈ ಸ್ಥಳವನ್ನು ಇನಾಗ್ರೇಟ್ ಮಾಡಿದ್ದಾರೆ. ಮತ್ತು ಅವರು ಒಂದು ಭಾಷಣ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಾವಲ್ಲಿ ತುಂಬ ಮಿಸ್ ಮಾಡ್ಕೊತೀವಿ. ನಾವಿರೋ ಜಾಗ ಅಷ್ಟು ಚೆನ್ನಾಗಿಲ್ಲ ಆ್ಯಕ್ಚುಲಿ. ಇಲ್ಲಿ ಒಳ್ಳೆ ಜನ, ಒಳ್ಳೆ ಗಾಳಿ, ಪ್ರೀತಿ ವಿಶ್ವಾಸ. ಒಂದು ಊರಲ್ಲಿ ಬೆಳೆದು ಆ ಊರಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿರುವಂಥ ಜನರು ಬಂದು ತುಂಬ ಕಮ್ಮಿ. ಸೊ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ ಬೇರೆ ಕಡೆ ಹೋಗಿ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಕನಸು ಅನ್ನೋದು ಬರುತ್ತೆ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ
2014ರಲ್ಲಿ ಉದ್ಘಾಟನೆ ಆಗುವಾಗ ನಮ್ಮ ಅಪ್ಪು ಸರ್ ಅವರು ಮಾತಾಡಿರುವಂಥ ಮಾತಿದು. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಬರೇ ಅವರ ಮಾತೇ ಅಮರ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ.